ನೋಡಿ ಈ ಥರ ಸ್ವಲ್ಪ ಡಸ್ಟ್ ಮಾಡಿದರೆ ಹಿಡಿ. ಈಗ ನಾನು ವೆಜಿಟೇಬಲ್ಸನ್ನು ಹಾಕ್ತಾ ಇದ್ದೇನೆ. ಸಣ್ಣ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಮ್ಮೆ. ನೋಡಿ ಇಲ್ಲಿಗೆ ಪಾಸ್ತಾ ರೆಡಿ ಆಯಿತು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಯಾರೆಲ್ಲ ಹೊಸಬರು ವಿಡಿಯೋ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆ ಸೈಡಲ್ಲಿರುವ ಬೆಲ್ ಬಟನನ್ನು ಒತ್ತಿ, ಆಗ ನಿಮಗೆ ನೋಟಿಫಿಕೇಷನ್ ಬಂದು ನನ್ನ ವೀಡಿಯೋಸನ್ನು ಫಸ್ಟ್ ನೋಡ್ಬೋದು. ಫ್ರೆಂಡ್ಸ್, ಇಲ್ಲಿ ನಾನು ಪಾಸ್ತಾವನ್ನು ಮಾಡಿದ್ದೇನೆ. ಅದು ಸಹ ವೀಟ್ ಫ್ಲೋರ್ ಇದು ಪಾಸ್ತಾ, ಹೋಮ್ ಮೇಡ್. ಯಾವ ಥರ ನೀವು ಚಪಾತಿ ಹಿಟ್ಟನ್ನು ಕಲಿಸ್ಕೊಳ್ತೀರಿ ನೋಡಿ, ಸ್ವಲ್ಪ ಎಣ್ಣೆ ಹಾಗೂ ಉಪ್ಪು ಹಾಕ್ಕೊಂಡು, ಅದೇ ಥರ ಈ ಗೋಧಿ ಹಿಟ್ಟನ್ನು ಕಲಿಸ್ಕೊಂಡಿಟ್ರೆ ಆಯಿತು. ಹಾಗೆ ಕಲಸ್ಕೊಂಡು ಸ್ವಲ್ಪ ಹೊತ್ತು ಒಂದು 10 to 15 ಮಿನಿಟ್ಸ್ ರೆಸ್ಟ್ ಮಾಡಲಿಕ್ಕೆ ಬಿಡಬೇಕು. ಆಮೇಲೆ ನೋಡಿ ಚಪಾತಿ ಥರ ಎಷ್ಟು ದೊಡ್ಡದು ಚಪಾತಿಗೆ ಉಂಡೆ ಮಾಡ್ಕೊಳ್ತೀರಿ ನೋಡಿ, ಅದೇ ಥರ ಉಂಡೆ ಮಾಡಿಕೊಂಡು ಚಪಾತಿಯನ್ನು ಲಟ್ಟಿಸಬೇಕು. ಆದರೆ ದಪ್ಪ ಲಟ್ಟಿಸಬೇಡಿ, ತೆಳುವಾಗಿ ಲಟ್ಟಿಸ್ಕೊಳ್ಬೇಕು ನೋಡಿ. ನಂತರ ಈ ಥರ ಲೈನ್ಸ್ ಹಾಕ್ಕೊಳ್ಬೇಕು, ಉದ್ದ ಅಥವಾ ಅಡ್ಡ ಆಗಿ ಎರಡು ಸೈಡ್. ನಾನು ಈ ಟೈಪು ಅಂದರೆ ಈ ಶೇಪಲ್ಲಿ ನಾನು ಪಾಸ್ತಾ ಮಾಡ್ತಿದ್ದೇನೆ, ಅದಕ್ಕೋಸ್ಕರ. ಇಲ್ಲದಿದ್ದರೆ ನಿಮಗೆ ಈ ಥರ ಲಟ್ಟಿಸ್ಕೊಳ್ಬೇಕಂತಿಲ್ಲ ನೋಡಿ. ಒಂದು ಸ್ಟ್ರಾ ಅಥವಾ ಏನಾದರೂ ನಿಮ್ಮ ಹತ್ರ ಬೇರೆ ಯಾವುದಾದ್ರು ಸರ್ಕಲ್ ಇದ್ದರೆ ಅದರಿಂದ ಈ ಥರ ಶೇಪನ್ನು ಮಾಡಿಕೊಂಡ್ರಾಯಿತು. ನನ್ನ ಹತ್ರ ಇರಲಿಲ್ಲ, ಸ್ಟ್ರಾದಲ್ಲಿ ಮಾಡ್ತಾ ಇದ್ದೇನೆ. ನಿಮಗೆ ಸ್ಟ್ರಾದಲ್ಲಿ ಅದು ಬರೋದಿಲ್ಲ ಅಂದರೆ ಸ್ವಲ್ಪ ಡ್ರೈ ವೀಟ್ ಫ್ಲೋರ್ ಉಂಟಲ್ವ, ಅದನ್ನು ಡಸ್ಟ್ ಮಾಡಿದರೆ ಆಯಿತು. ಆಗ ನೋಡಿ ಈಸಿಯಾಗಿ ಬರ್ತದೆ. ನೋಡಿ ಈ ಥರ ನಾನು ಈ ಶೇಪನ್ನು ಮಾಡಿದ್ದೇನೆ ನೋಡಿ ಫ್ರೆಂಡ್ಸ್, ಈಸಿಯಾಗಿ ಮಾಡ್ಬೋದು ನೋಡಿ. ಈ ಥರ ಸ್ವಲ್ಪ ಡಸ್ಟ್ ಮಾಡಿದರೆ ಹಿಟ್ಟು, ಒಣ ಹಿಟ್ಟನ್ನು ನೋಡಿ ಈ ಥರ ಬರುತ್ತೆ. ಇದು ಮಕ್ಕಳಿಗೆಲ್ಲ ಒಳ್ಳೆ ಇಷ್ಟ ಆಗ್ತದೆ. ಅದು ಸಹ ಹೋಮ್ ಮೇಡ್ ಅಲ್ವಾ, ಗೋಧಿ ಹಿಟ್ಟಿಂದ ಮಾಡಿದ್ದು, ಆದ ಕಾರಣ ನೋಡಿ ಇದನ್ನೆಲ್ಲ ನಾನು ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಇಲ್ಲಿ ನಾನು ಬಿಸಿ ನೀರನ್ನು ಇಟ್ಟಿದ್ದೇನೆ ಮಾಡಲಿಕ್ಕೆ. ಹಾಗೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೇನೆ, ಹಾಗೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೋಡಿ ನಾನು ಮಾಡಿಟ್ಟ ಪಾಸ್ತಾವನ್ನು ಅದಕ್ಕೆ ಹಾಕ್ಕೊಂಡು ಒಂದು 5 ರಿಂದ 6 ನಿಮಿಷ ಕುದಿಸಬೇಕು. ಅಂದರೆ ಬೇಯಬೇಕು. ಅದು ಒಂದು 5 ನಿಮಿಷದಲ್ಲಿ ಬೇಯ್ತದೆ. ಗೋಧಿ ಹಿಟ್ಟಿದ್ದಲ್ವ, ಬೇಗ ಬೆಂದ್ಕೊಳ್ತದೆ. ಈಸಿಯಾಗಿ ಮಾಡ್ಬೋದು ಕ್ವಿಕ್ಲಿ. ಅಥವಾ ನಿಮಗೆ ಚಪಾತಿ ಹಿಟ್ಟು ಚಪಾತಿ ಎಲ್ಲ ಮಾಡಿ ಉಳಿದ ಹಿಟ್ಟಿನಲ್ಲಿ ಸಹ ಮಾಡ್ಕೊಳ್ಬೋದು. ಇದೇ ಶೇಪ್ ಅಂತಲ್ಲ, ಬೇರೆ ಬೇರೆ ಶೇಪಲ್ಲಿ ಸಹ ಮಾಡ್ಕೊಳ್ಬೋದು. ಫೋಕಲ್ಲಿ ಸಹ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಹಾಗೆ ನೋಡಿ ಇದು ಬೆಂದಿತ್ತು, ಇದನ್ನು ನಾನು ತೆಗೆದಿಟ್ಟಿದ್ದೇನೆ. ಹಾಗೆ ಸ್ವಲ್ಪ ಅದರ ನೀರನ್ನು ಸಹ ತೆಗೆದಿಟ್ಟಿದ್ದೇನೆ. ಇಲ್ಲಿ ನೋಡಿ ಒಂದು ಬಾಣಲೆಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಈರುಳ್ಳಿನ ಹಾಕ್ಕೊಂಡು ಸಣ್ಣದಾಗಿ ಕಟ್ ಮಾಡಿದ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೇನೆ. ಅದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ತಾ ಇದ್ದೇನೆ. ಅದನ್ನು ಸಹ ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತೇನೆ ಫ್ರೆಂಡ್ಸ್, ಅದರ ಹಸಿ ವಾಸನೆ ಎಲ್ಲ ಹೋಗಬೇಕು. ಹಾಗೆ ಇಲ್ಲಿ ನಾನು ಒಂದು ಟೊಮೆಟೊವನ್ನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸಹ ಹಾಕ್ಕೊಳ್ತಾ ಇದ್ದೇನೆ. ಅದನ್ನು ಸಹ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ನೋಡಿ. ಈಗ ನಾನು ವೆಜಿಟೇಬಲ್ಸನ್ನು ಹಾಕ್ತಾ ಇದ್ದೇನೆ. ಸಣ್ಣಗೆ ಕಟ್ ಮಾಡಿದ್ದ ಬೀನ್ಸ್ ಹಾಗೂ ಕ್ಯಾರೆಟನ್ನು ಹಾಕ್ತಾ ಇದ್ದೇನೆ. ಹಾಗೂ ಮೊದಲೇ ನಾನು ತೆಗೆದಿಟ್ಟ ಸ್ವಲ್ಪ ನೀರುಂಟಲ್ವ ಪಾಸ್ತಾ ಬೇಯಿಸುವಾಗ, ಅದನ್ನು ಹಾಕಿದ್ದೆ. ಹಾಗೆ ಅರ್ಧ ಟೀ ಸ್ಪೂನ್ ಕೊತ್ತಂಬರಿ ಪೌಡರ್, ಹಾಗೆ ಜೀರಾ ಪೌಡರ್ ಹಾಗೂ ಚಿಲ್ಲಿ ಪೌಡರನ್ನು ಹಾಕಿದ್ದೇನೆ ಫ್ರೆಂಡ್ಸ್. ಮತ್ತು ಖಾರ ನಿಮಗೆ ಸ್ವಲ್ಪ ಜಾಸ್ತಿ ಮಸಾಲ ಬೇಕಂದರೆ ಸ್ವಲ್ಪ ನೀವು ಆ್ಯಡ್ ಮಾಡ್ಕೊಳ್ಬೋದು. ಇದನ್ನೆಲ್ಲ ಸರಿಯಾಗಿ ಮಿಕ್ಸ್ ಮಾಡಿದೆ. ಆಮೇಲೆ ನೋಡಿ ನಾನಿಲ್ಲಿ ಮ್ಯಾಗಿ ಮಸಾಲವನ್ನು ಹಾಕ್ಕೊಳ್ತಾ ಇದ್ದೇನೆ ನೋಡಿ. ಚೆನ್ನಾಗಿ ಸ್ವಲ್ಪ ಹೊತ್ತು ಇದು 5 ಮಿನಿಟ್ಸ್ ಬೇಯಬೇಕು. ಈಗ ಇದಕ್ಕೆ ಸ್ವಲ್ಪ ನೀರು ಬೇಕಾದರೆ ಆ ಪಾಸ್ತಾ ಬೇಯುವಾಗ ನಾವು ಇಟ್ಟ ನೀರುಂಟಲ್ವ, ಅದನ್ನು ತೆಗೆದಿಟ್ಟ ಅದನ್ನು ಆ್ಯಡ್ ಮಾಡಿಕೊಂಡ್ರೆ ಆಯಿತು ನೋಡಿ. ಈಗ ಆ ಸಾಸ್ ರೆಡಿಯಾಗಿದೆ. ಅದಕ್ಕೀಗ ನಾನು ಬೇಯಿಸಿದ ಪಾಸ್ತಾವನ್ನು ಹಾಕ್ತಾ ಇದ್ದೇನೆ ಫ್ರೆಂಡ್ಸ್. ನೋಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಮ್ಮೆ. ನೋಡಿ ಇಲ್ಲಿಗೆ ಪಾಸ್ತಾ ರೆಡಿ ಆಯಿತು, ಹೋಮ್ ಮೇಡ್ ಪಾಸ್ತಾ. ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ ಫ್ರೆಂಡ್ಸ್. ಈ ರೆಸಿಪಿಯನ್ನು ನೀವು ಸಹ ಒಮ್ಮೆ ಟ್ರೈ ಮಾಡಿ, ಈಸಿಯಾಗಿ ಮಾಡ್ಕೊಳ್ಬೋದು ನೋಡಿ. ತುಂಬ ಹೆಲ್ತಿಯಾಗಿಯೂ ಇರುತ್ತೆ, ಮಕ್ಕಳಿಗೆ ತುಂಬ ಇಷ್ಟ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.